ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಇವತ್ತು ಮೆಟಬಾಲಿಕ್ ಸಿಂಡ್ರೋಮ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಬೊಜ್ಜು, PCOD, ಈ ಒಂದು ಪ್ರಾಸ್ಟೇಟಿನ ತೊಂದರೆಗಳು, ಹಾಗೆಯೇ BP, ಡಯಾಬಿಟಿಸು, ಹೃದಯದ ಕಾಯಿಲೆಗಳು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥದ್ದು, ಹೀಗೆ ಅನೇಕ ಸಮಸ್ಯೆಗಳು ಬರ್ತಾ ಇದೆ. ಸೊ ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ನಮ್ಮ ತಪ್ಪಾದಂತಹ ಆಹಾರ ಹಾಗೂ ಜೀವನ ಶೈಲಿ. ಹೆಚ್ಚಾದಂತಹ ಕಾರ್ಬೋಹೈಡ್ರೇಟ್ ಒಂದು ಕಾರಣ. ಯಾಕೆಂದರೆ ಆ ಕಾರ್ಬೋಹೈಡ್ರೇಟು ಇವತ್ತು ಫ್ಯಾಟಾಗಿ ಕನ್ವರ್ಟ್ ಆಗ್ತಾ ಇದೆ ಲಿವರಲ್ಲಿ. ಉದಾಹರಣೆಗೆ ನಾವು ಕುರಿಯನ್ನು ತೆಗೆದುಕೊಂಡ್ರೆ, ಕುರಿ ಹುಲ್ಲನ್ನು ತಿನ್ನುತ್ತೆ, ಆದರೆ ಕುರಿಯ ಮಾಂಸದಲ್ಲಿ ಸಾಕಷ್ಟು ಫ್ಯಾಟ್ ಇದೆ, ಕುರಿಯ ಹಾಲಿನಲ್ಲಿ ಫ್ಯಾಟ್ ಇದೆ. ಎಲ್ಲಿಂದ ಬಂತು? ಹುಲ್ಲಲ್ಲಿ ಫ್ಯಾಟ್ ಇಲ್ಲ, ಅಲ್ಲಿ ಲಿವರು ಪ್ರೊಡ್ಯೂಸ್ ಮಾಡ್ತಾ ಇದೆ ಫ್ಯಾಟನ್ನು. ಹಾಗೆ ನಾವು ಹೆಚ್ಚಾಗಿ ತಿನ್ನಂಥ ಆಹಾರ, ಉದಾಹರಣೆ ಒಂದು ಚಪಾತಿ ತಿಂದರೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಎರಡನೇ ಚಪಾತಿ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಆದಮೇಲೆ ಹೆಚ್ಚು ಆಹಾರನ ಇವತ್ತು ಬೊಜ್ಜಿಗೆ ಸ್ಟೋರ್ ಆಗಲಿಕ್ಕೆ ಫ್ಯಾಟು ಕಾರಣ. ಕೆಲವರಿಗೆ ಬೊಜ್ಜಿರಲ್ಲ, ಆದರೆ ಫ್ಯಾಟಿ ಲಿವರ್ ಇರುತ್ತೆ, PCOD ಇರುತ್ತೆ. ಇವತ್ತು ಹೆಣ್ಮಕ್ಳಿಗೆ ಪ್ಯೂಬರ್ಟಿ ಆಗ್ತಿದ್ದಾಗೆ ಸ್ವಲ್ಪ ದಿವಸದಲ್ಲಿ, ಸ್ವಲ್ಪ ವರ್ಷದಲ್ಲಿ PCOD ಸ್ಟಾರ್ಟ್ ಆಗ್ತಾಯಿದೆ. ಇವತ್ತು ಮಕ್ಕಳಲ್ಲಿ ಬೊಜ್ಜು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಚ್ಚಾದಂಥ ಕಾರ್ಬೋಹೈಡ್ರೇಟ್ ಹಾಗೂ ಈ ಒಂದು ಎಸ್ಪೆಷಲಿ ಈ ಒಂದು ಲಾಕ್ಡೌನ್ ಟೈಮಲ್ಲಿ ನಮ್ಮ ಮಕ್ಕಳು ಚಿಪ್ಸನ್ನು, ಈ ಒಂದು ಕರಿದ ಆಹಾರವನ್ನು, ಬೇಕರಿ ಆಹಾರವನ್ನು ಜಾಸ್ತಿ ತಿಂತಾ ಇದ್ದಾರೆ. ಹಾಗಾಗಿ ಇದು ಎಷ್ಟು ಮಾರಕ ಅನ್ನೋದನ್ನು ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಾನು ತೋರಿಸ್ತೇನೆ ಆತ್ಮೀಯರೇ. ಸೊ ಆತ್ಮೀಯರೇ, ಇವತ್ತು ನನ್ನ ಹತ್ರ ಒಂದು ಈ ಪ್ರಯೋಗ ಮಾಡಲಿಕ್ಕೆ ಇರುವಂತಹ ಒಂದು ವಸ್ತುಗಳು ಏನೇನೆಲ್ಲ ಇದೆ. ಖಾಲಿ ಹಾಳೆ ಇದೆ, 1 2 3 ಖಾಲಿ ಹಾಳೆ ಇದೆ. ಸೊ ಆ 3 ಖಾಲಿ ಹಾಳೆಯನ್ನು ನಾನು ಇಲ್ಲಿ ಇಡ್ತಾ ಇದ್ದೇನೆ. ನೆಕ್ಸ್ಟ್ ನನ್ನ ಹತ್ರ ಒಂದು ಮೇಣದ ಬತ್ತಿ ಇದೆ, ಕಾಣ್ತಾ ಇದೆ ನಿಮಗೆ. ಸೊ ಇದು ದೀಪ ಹಚ್ಕೊಂಡಿದೆ. ಓಕೆ, ಹಾಗೆಯೇ ಇಲ್ಲಿ ಚಿಪ್ಸ್ ಇದೆ ನನ್ನ ಹತ್ರ, ನೋಡಿ ಚಿಪ್ಸ್ ಇದೆ, ಬಾಳೆಕಾಯಿ ಚಿಪ್ಸ್ ಇದೆ. ಎಲ್ಲ ಕರೆದ ಆಹಾರನೂ ಸೇಮ್. ಕರೆದ ಆಹಾರವನ್ನು ನಾವು ಜಾಸ್ತಿ ತಿಂತಾ ಇದ್ದೇವೆ ಇವತ್ತು. ನಾನು ಹೇಳಿದ್ನಲ್ಲ, ಪ್ರತಿಯೊಂದು, ಉದಾಹರಣೆಗೆ ಬ್ರೆಡ್ಡನ್ನು ತೆಗೆದುಕೊಳ್ಳಿ, ಮೈದಾ ಇದೆ, ಸಕ್ಕರೆ ಇದೆ, ಡಾಲ್ಡಾ ಇದೆ. ಸೊ ಈ ಸಕ್ಕರೆ, ಮೈದಾ, ಡಾಲ್ಡಾ, ಈ ಆಕ್ಸಿಡೈಸ್ಡ್ ಫ್ಯಾಟು ಅಡಕ್ಕೊಂಡಿದೆ. ಉಪ್ಪು, ಈ ಪ್ಯಾಕ್ಡ್ ಫುಡ್ಡಲ್ಲಿ ಇದು ಅಡಗಿ ಕುಳಿತಿದೆ, ನಮ್ಗೆ ಗೊತ್ತಾಗಲ್ಲ. ಇದು ನಮಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಸೊ ಹಾಗಾದರೆ ಇದನ್ನು ನಾವು ಕಡಿಮೆ ಮಾಡಲಿಲ್ಲ ಅಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಬಹಳ ಕಷ್ಟ ಬರಲಿಕ್ಕಿದೆ. ಇವತ್ತು ಮೆಟಬಾಲಿಕ್ ಡಿಸೀಸಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಸಣ್ಣ ಏಜಲ್ಲೇ ಡಯಾಬಿಟಿಸ್, ಸಣ್ಣ ಏಜಲ್ಲೇ ಹೃದಯದ ಕಾಯಿಲೆ, ಸಣ್ಣ ಏಜಲ್ಲೇ ಈ ಒಂದು ಮದುವೆ ಆದವರಲ್ಲಿ ಅನೇಕರಲ್ಲಿ ಮಕ್ಕಳಾಗದೇ ಇರುವಂಥದ್ದು. ಇದಕ್ಕೆಲ್ಲ ಕಾರಣ ಜಂಕ್ ಫುಡ್. ಸೊ ಹಾಗಾದರೆ ಈ ಜಂಕ್ ಫುಡ್ಡನ್ನು ನಾವು ಅವಾಯ್ಡ್ ಮಾಡಬೇಕು. ಹಣ್ಣನ್ನು, ತರಕಾರಿಯನ್ನು, ಮೊಳಕೆ ಕಾಳನ್ನು, ನಟ್ಸನ್ನು, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ತುಪ್ಪ, ಬೆಣ್ಣೆ, ಮೊಸರು, ವರ್ಜಿನ್ ಕೊಕೊನಟ್ ಆಯಿಲ್, ಇದೆಲ್ಲ ಒಳ್ಳೆಯದು. ಇದನ್ನು ಜಾಸ್ತಿ ಮಾಡಬೇಕು. ಆದಮೇಲೆ ಈಗ ನೋಡೋಣ, ನನ್ನ ಹತ್ರ ಈ ಚಿಪ್ಸ್ ಇದೆ. ನಾನು ಇದರಲ್ಲಿರುವಂತಹ ಕೇವಲ 1 2 3 ಚಿಪ್ಸನ್ನು ಇಟ್ಕೊಂಡಿದ್ದೇನೆ. ಸೊ 3 ಚಿಪ್ಸನ್ನು ಹೀಗೆ ತೊಗೊಳ್ತೇನೆ. ಈ ಪ್ರಯೋಗವನ್ನು ನಿಮ್ಗೆ ಮಾಡಿ ತೋರಿಸ್ತೇನೆ. ದಯಮಾಡಿ ನಿಮ್ಮ ಮಕ್ಕಳಿಗೆ ತೋರಿಸಿ, ಯಾಕೆಂದ್ರೆ ಮಕ್ಕಳು ತುಂಬ ಬುದ್ಧಿವಂತರೀಗ, ಅವರಿಗೆ ಅರ್ಥ ಆಗುತ್ತೆ. ಖಾಲಿ ಹಾಳೆ ಇದೆ ನನ್ನ ಹತ್ರ, ಎಷ್ಟು ಬ್ಯಾಡ್ ಫ್ಯಾಟ್ ಇದೆ ಅನ್ನೋದನ್ನು ನೋಡೋಣ. ಇದು ಕರೆದ ಆಹಾರದಲ್ಲೇ ಕರೆದು ಆಕ್ಸಿಡೈಸ್ಡ್ ಫ್ಯಾಟ್ ಆಗಿರುತ್ತೆ. ನಾವು ರಿಫೈನ್ಡ್ ಆಯಿಲ್ಸು ಭಾಳ ಕ್ಲಿಯರ್ ಆಗಿದೆ ಅಂತ ತಗೊಳ್ತೇವೆ, ಆದರೆ ಫಸ್ಟು ಹೆಕ್ಸೇನನ್ನು ಹಾಕಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಆಮೇಲೆ ಅದನ್ನು ಬ್ಲೀಚ್ ಮಾಡ್ತಾರೆ. ಅದಾದಮೇಲೆ 200-300 ಡಿಗ್ರಿಯಲ್ಲಿ ಬಾಯ್ಲ್ ಮಾಡಿದಾಗ ಫ್ರೀ ಫ್ಯಾಟಿ ಆ್ಯಸಿಡ್ಡು ಮತ್ತು ವ್ಯಾಕ್ಸು ಹೊರಗಡೆ ಬರುತ್ತೆ, ಆವಾಗ ಕ್ಲಿಯರ್ ಆಯಿಲ್ ಕಾಣಿಸುತ್ತೆ. ಸೊ ಹಾಗಾದರೆ ಕೆಟ್ಟ ಒಂದು ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಹೆಚ್ಚಾಗಲಿಕ್ಕೆ ಅಥವಾ ಹೃದಯ ರೋಗ ಹೆಚ್ಚಾಗಲಿಕ್ಕೆ ಇವತ್ತು ನಮ್ಮ ಕೆಟ್ಟ ಆಹಾರ ಹಾಗೂ ಈ ಒಂದು ರಿಫೈನ್ಡ್ ಆಯಿಲ್ಸ್ ಕಾರಣ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆತ್ಮೀಯರೇ. ನಾನು ನಿಮಗೆ ಒಂದು ಚಿಕ್ಕ ಪ್ರಯೋಗದ ಮೂಲಕ ತೋರಿಸ್ತೇನೆ. ಸೊ ಈ ಚಿಪ್ಸಿಗೆ ನಾನು ಬೆಂಕಿ ಹಚ್ಚುತ್ತಿದ್ದೇನೆ. ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದೇನೆ, ಬೆಂಕಿ ಹಚ್ಚುತ್ತಿದ್ದೇನೆ ನೋಡಿ. ಸೊ ಇಲ್ಲಿ ಕ್ಯಾಂಡ್ಲ್ ಇದೆ ನನ್ನ ಹತ್ರ, ಅದರ ಸಹಾಯವನ್ನು ಪಡ್ಕೊಳ್ತಾ ಇದ್ದೇನೆ. ಸೊ ಈ 3 ಚಿಪ್ಸನ್ನು ಕೆಳಗಡೆ ಖಾಲಿ ಹಾಳೆ ಇದೆ. ಇದರಿಂದ ಬ್ಯಾಡ್ ಫ್ಯಾಟ್ ಕೆಳಗಡೆ ಬೀಳ್ತಾ ಇದೆ ನೋಡಿ, ಎಷ್ಟು ಹೊಗೆ ಬರ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಪುರಿ, ವಡಾ, ಮಸಾಲ ಪುರಿ, ಗೋಬಿ ಮಂಚೂರಿ, ಬೇಲ್ಪುರಿ ಮೇ ಬಿ ಅಷ್ಟೆಲ್ಲ ಬ್ಯಾಡ್ ಫ್ಯಾಟ್ ಇರಲಿಕ್ಕಿಲ್ಲ. ಪ್ರತಿಯೊಂದು ಸಮೋಸ,
ನಮಗೇನೇನು ಇಷ್ಟ ಅಲ್ಲ ಫ್ರೈಡ್ ಫುಡ್ಡು ಅದರಲ್ಲೆಲ್ಲ ಇದೇ ಕತೆ, ಬರೀ ಚಿಪ್ಸನ್ನು ಒಂದೇ ನಾವು ಬಿಟ್ಟರೆ ಆಗಲಿಲ್ಲ ಇನ್ನು. ಸೊ ಈ ರೀತಿ ಆಹಾರದಲ್ಲಿ ಇಷ್ಟು ಬ್ಯಾಡ್ ಫ್ಯಾಟ್ ಇದೆ. ನಾವು ಇದನ್ನು ಟಿ ವಿ ನೋಡ್ತಾ ನಮಗೆ ಕೊಟ್ಬಿಟ್ರೆ ಎಷ್ಟು ತಿಂದುಬಿಡ್ತೇವೆ ಹೇಳಿ? ಒಂದು ಕಪ್ ಕೊಟ್ಟರು 5 ನಿಮಿಷದಲ್ಲಿ ತಿಂದುಬಿಡ್ತೇವೆ. ದೊಡ್ಡವರು ತಿಂತಾರೆ, ಮಕ್ಕಳು ತಿಂತಾರೆ. ಮಕ್ಕಳಿಗಂತೂ ಇದು ಇಲ್ಲದೆ ಆಗೋದೇ ಇಲ್ಲ. ಇವತ್ತು ಮಿರ್ಚಿ ಬಜ್ಜಿ, ಉತ್ತರ ಕರ್ನಾಟಕದಲ್ಲಿ ಮಿರ್ಚಿ ಬಜ್ಜಿ ಇಲ್ಲದೆ ಊಟನೇ ಹೋಗೋದಿಲ್ಲ. ಮಧ್ಯದಲ್ಲಿ ಸಂಜೆನೂ ಮತ್ತೆ ಮಿರ್ಚಿ ಬಜ್ಜಿ ಬೇಕಾಗತ್ತೆ. ಸೊ ಅದರಲ್ಲಿ ಎಷ್ಟು ಆಯಿಲ್ ಇರ್ಬೋದು, ಬ್ಯಾಡ್ ಫ್ಯಾಟ್ ಇರ್ಬೋದು, ಒಂದು ಸಲ ಇಮ್ಯಾಜಿನ್ ಮಾಡಿ ನೋಡಿ. ಸೊ ಬೆಂಕಿ ಉರಿಲಿಕ್ಕೆ ಏನು ಬೇಕು? ಎಣ್ಣೆ ಬೇಕು. ಸೊ ಉರಿತಾ ಇದೆ, ಎಣ್ಣೆ ಮೇಲೆ ಹೋಗ್ತಾ ಇದೆ, ಖಾಲಿ ಆಗ್ತಾ ಇದೆ, ಅದ್ರ ಜೊತೆ ಕೆಳಗಡೆ ಬೀಳ್ತಾ ಇದೆ ಅಲ್ವಾ? ಆಯಿಲು ಕೆಳಗಡೆ ಬೀಳ್ತಾ ಇದೆ. ಆತ್ಮೀಯರೇ ನೋಡಿ, ಬೆಂಕಿ ಇನ್ನೂ ಉರಿತಾನೆ ಇದೆ. ನಾನು ಕ್ಯಾಂಡಲ್ ಇಡ್ತೇನೆ. ಸೊ ಬೆಂಕಿ ಇನ್ನೂ ಉರಿತಾ ಇದೆ. ಸೊ ಇದರಲ್ಲೂ ಸ್ವಲ್ಪ ಮಟ್ಟಿಗೆ ಆಯಿಲ್ ಇದೆ. ಇದನ್ನು ಕೆಳಗಡೆ ಹಾಕೋಣ. ಸೊ ಎಷ್ಟು ಕೆಟ್ಟ ಹೊಗೆ ಬರ್ತಾ ಇದೆ ಅಂತಲೂ ನೋಡಿದ್ದೀರ. ಈಗ ನೋಡೋಣ ಕೇವಲ 3 ಚಿಪ್ಸಲ್ಲಿ ಎಷ್ಟು ಬ್ಯಾಡ್ ಫ್ಯಾಟ್ ಇದೆ ಅಂಥೇಳಿ. 1 2 3 ಹಾಳೆ ತುಂಬಿದೆ, ರೈಟ್? ಸೊ ಕೌಂಟ್ ಮಾಡಿದ್ರೆ 150ಕ್ಕೂ ಹೆಚ್ಚು ಡ್ರಾಪ್ಸ್ ಬ್ಯಾಡ್ ಆಯಿಲ್ ಇದೆ. ಇದು ಎಷ್ಟು ತೊಂದರೆಯನ್ನು ಉಂಟು ಮಾಡ್ಬೋದು ಅಂತ ಒಂದು ಸಲ ಯೋಚನೆ ಮಾಡಿ ನೋಡಿ ಆತ್ಮೀಯರೇ. ಸೊ ಇದು ಕೇವಲ 3 ಚಿಪ್ಸಲ್ಲಿರುವಂತಹ ಬ್ಯಾಡ್ ಫ್ಯಾಟ್. ಸೊ ನಾವು ಅರ್ಥ ಮಾಡ್ಕೋಬೇಕು, ಫ್ಯಾಟ್ ಒಳ್ಳೆಯದು ಅಂತ ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ. ಅದು ಈಗ ಉದ್ದಲ್ಲಿ ಇಷ್ಟೇ ಹೇಳಿದೆ: ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ತುಪ್ಪ, ಹಾಲು, ಮಜ್ಜಿಗೆ, ಮೊಸರು, ಇದರಲ್ಲಿರುವಂಥ ಫ್ಯಾಟ್ ತುಂಬ ಒಳ್ಳೆಯದು ಅಂಥೇಳಿ. ಆದರೆ ಇವತ್ತು ರಿಫೈನ್ಡ್ ಆಯಿಲ್ಸು, ಇವತ್ತು ಡಾಲ್ಡಾ, ಇದಿಲ್ಲದೆ ಯಾವುದೂ ರೆಡಿ ಆಗ್ತಾ ಇಲ್ಲ. ಈ ಚಿಪ್ಸನ್ನು ಮಾಡಲಿಕ್ಕೂ ಕೂಡ ಅದನ್ನೇ ಉಪಯೋಗಿಸಿರ್ತಾರಲ್ವ. ಸೊ ಹಾಗಾದರೆ ಇದು ಇವತ್ತು ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಆದಮೇಲೆ ಈ ಆಕ್ಸಿಡೈಸ್ಡ್ ಫ್ಯಾಟಿಂದಾಗಿ ಆಕ್ಸಿಡೈಸ್ಡ್ LDL ಜಾಸ್ತಿ ಆಗುತ್ತೆ. ನಾರ್ಮಲ್ LDL ಹೆಚ್ಚಾದ್ರೆ ತೊಂದರೆ ಇಲ್ಲ. ಹೃದಯ ರೋಗಕ್ಕೆ ಯಾವುದು ಕಾರಣನೋ ಅದು ಜಾಸ್ತಿ ಆಗುತ್ತೆ. ಆದಮೇಲೆ ನಾನು ಒಂದು ಸಲ ಟಿ ವಿಯಲ್ಲಿ ಇದೇ ಥರ ಹೇಳ್ತಾ ಇರಬೇಕಾದ್ರೆ, ಹಣ್ಣು ತರಕಾರಿಗಳಲ್ಲಿ ತುಂಬ ವಿಷ ಇದೆ, ನೀವು ಹಣ್ಣು ತರಕಾರಿಗಳ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀರಾ ಅಂತ ಒಬ್ಬರು ಮೇಡಮ್ ನನಗೆ ನಮ್ಮ ಆಸ್ಪತ್ರೆಗೆ ಬಂದು ಬೈತಾಯಿದ್ರು. ನಾನು ಅವರನ್ನು ಜಸ್ಟ್ ಹೊರಗಡೆ ಕರ್ಕೊಂಡು ಹೋದೆ, ಯಾಕೆಂದ್ರೆ ನಾನು ತಿರುಗೇನು ಮಾತಾಡಿಲ್ಲ. ಅಲ್ಲೇ ಒಂದು ಹೋಟೆಲ್ ಇತ್ತು, ಆ ಹೋಟೆಲ್ ಒಳಗಡೆ ಕರ್ಕೊಂಡು ಹೋದೆ. ನಾವು ಯಾವಾಗಲೂ ಕಷಾಯ ಕುಡಿಲಿಕ್ಕಲ್ಲಿ ಹೋಗ್ತಾ ಇದ್ವಿ. ಸೀದಾ ಅಡುಗೆ ಮನೆಗೆ ಹೋದ್ವಿ. ಅವರು ಒಳಗಡೆ ಅಡುಗೆ ಮನೇಲಿ ಭಟ್ರು ಬಿಸಿ ಬಿಸಿ ಪುರಿ ಮಾಡ್ತಾಯಿದ್ರು. ಅವ್ರ ಹತ್ರ ನಾನು ಕೇಳಿದೆ, ಆ ಮೇಡಮ್ ನನ್ನ ಪಕ್ಕದಲ್ಲೇ ಇದ್ದರು, ಭಟ್ರೆ ಯಾವಾಗ ಹಾಕಿದೆ ಎಣ್ಣೆ ಅಂತ. ಆಗ ಅವ್ರು ಹೇಳಿದ್ರು, ನನಗೆ ಗೊತ್ತಿಲ್ಲ ಡಾಕ್ಟ್ರೆ, ಮುಂಚೆ ಹಾಕಿದೆ, ಬಟ್ ಮುಂಚಿದ್ರಲ್ಲ ಆ ಭಟ್ರು ಹಾಕಿದ ಎಣ್ಣೆಯಲ್ಲೇ ಜೈ. ಅಂದರೆ ಅದರಲ್ಲೇ ಮತ್ತೆ ಎಣ್ಣೆ ಹಾಕೋದು ಕರಿಯೋದು, ಎಣ್ಣೆ ಹಾಕೋದು ಕರಿಯೋದು. ಹೀಗೆ ಮಾಡೋದ್ರಿಂದಾಗಿ ರಿಪೀಟೆಡ್ ಹೀಟಿಂಗ್ ಆದಾಗ ತುಂಬ ಬ್ಯಾಡ್ ಕೆಮಿಕಲ್ಸು, ಕ್ಯಾನ್ಸರಿಗೆ ಕಾರಣವಾದಂಥ ರಾಸಾಯನಿಕಗಳು ಬಿಡುಗಡೆ ಆಗುತ್ತೆ. ಸೊ ಹಾಗಾಗಿ ಫ್ರೈಡ್ ಫುಡ್ ಅಷ್ಟು ಡೇಂಜರಸ್. ಅದರಲ್ಲೂ ನಾವು ಹೊರಗಡೆಯಿಂದ ತರ್ತೀವಲ್ಲ, ಕೆಲವರು ಹೇಳ್ತಾರೆ ಮಿರ್ಚಿ ಬಜ್ಜಿ ನಾವು ಮನೇಲೇ ಮಾಡ್ತೀವಿ ಡಾಕ್ಟ್ರೇ, ರಿಫೈನ್ಡ್ ಆಯಿಲ್ಸಲ್ಲಿ ಫೈನಾಗಿ ಮಾಡ್ತೀವಿ ಅಂತ. ಸೊ ನಾನು ಅವ್ರ ಹತ್ರ ಕೇಳಿದೆ, ಉತ್ತರ ಕರ್ನಾಟಕದವ್ರಿಗೆ ಮಿರ್ಚಿ ಬಜ್ಜಿ ಇಲ್ಲಾಂದ್ರೆ ಆಗೋದೇ ಇಲ್ಲ. ಈಗ ಆಲ್ಕೋಹಾಲನ್ನು ಮನೇಲಿ ಮಾಡೋದಕ್ಕೂ ಅಥವಾ ಹೊರಗಡೆಯಿಂದ ತಂದು ಕುಡಿಯೋದಕ್ಕೂ ಕುಡಿದಾಗ ಅದರಲ್ಲಿ ವ್ಯತ್ಯಾಸ ಇದೆಯಾ? ಇಲ್ಲ, ಅದೇ ಕಿಕ್ಕು. ಸೊ ಅದರ ಅರ್ಥ ಮನೇಲಿ ಮಾಡಬಾರ್ದು ಬಿಡಿ. ಸೊ ಅಲ್ಲಿಗೆ ಆಲ್ಕೋಹಾಲೇ. ಅದೇ ಥರ ನೀವು ಮನೇಲಿ ಕರೆದ್ರೂ ಕೂಡ ಕೆಟ್ಟದ್ದೇ. ಆದಮೇಲೆ ಆದರೆ ಒಂದು ಗುಡ್ ನ್ಯೂಸನ್ನು ನಾನು ಹೇಳ್ತೇನೆ, ಒಂದು ರಿಸರ್ಚ್ ಸ್ಟಡಿಯ ಮೂಲಕ ನಿಮಗೆ. ಇಲ್ಲಿ ಕುಕ್ಕಿಂಗ್ ವಿತ್ ವೆಜಿಟೇಬಲ್ ಆಯಿಲ್ಸ್ ರಿಲೀಸಸ್ ಟಾಕ್ಸಿಕ್ ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ಸ್ ಸೇಸ್ ಎಕ್ಸ್ಪರ್ಟ್ಸ್ ಅಂತೇಳಿ ಆರ್ಟಿಕಲ್ ಇದೆ. ಈ ಒಂದು ಆರ್ಟಿಕಲಲ್ಲಿ ಇಲ್ಲಿ ಒಬ್ಬರು ಪ್ರೊಫೆಸರು ಬಯೋ ಅನಾಲಿಟಿಕಲ್ ಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಪೆಥಾಲಜಿ, ಸೊ ಯಾವ ಎಣ್ಣೆಯಿಂದ ಹೆಚ್ಚು ಟಾಕ್ಸಿನ್ಸ್ ಬಿಡುಗಡೆ ಆಗುತ್ತೆ ಅಂಥೇಳಿ ಅವರು ಕಂಡುಹಿಡಲಿಕ್ಕೆ ಹೊರಟರು. ಇಲ್ಲಿ ಅವರು ಉಪಯೋಗಿಸಿದಂಥ ಎಣ್ಣೆಗಳು ಕೊಕೊನಟ್ ಆಯಿಲ್, ಬಟರ್, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್, ಕಾರ್ನ್ ಆಯಿಲ್, ಸನ್ಫ್ಲವರ್ ಆಯಿಲ್. 10 ನಿಮಿಷ, 20 ನಿಮಿಷ, 30 ನಿಮಿಷ ಕರೆದ್ರು, ಬಿಸಿ ಮಾಡಿದ್ರು. ಆವಾಗ ಎಷ್ಟು ಕೆಮಿಕಲ್ಸ್ ಬಿಡುಗಡೆ ಆಯಿತು ಅಂತ ಚೆಕ್ ಮಾಡಿದ್ರು. ಇಲ್ಲಿ ನೋಡಿ, 1 2 3, 10 ನಿಮಿಷ, 20 ನಿಮಿಷ, 30 ನಿಮಿಷ. ಸೊ ಭಾಳ ಖುಷಿ ವಿಷಯ ಅಂದರೆ 10 ನಿಮಿಷದಲ್ಲಿ ಇಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗತ್ತೆ ಕೊಕೊನಟ್ ಆಯಿಲು ಹಾಗೂ ಬೆಣ್ಣೆ ತುಪ್ಪದಲ್ಲಿ ಕರೆದಾಗ ಯಾವುದೇ ಕೆಮಿಕಲ್ಸ್ ಬಿಡುಗಡೆ ಆಗಿಲ್ಲ. 10 ನಿಮಿಷದಲ್ಲಿ ಉಳಿದ ಎಲ್ಲದರಲ್ಲೂ ಕೂಡ ಕೆಮಿಕಲ್ಸ್ ಬಿಡುಗಡೆ ಆಯಿತು. ನೆಕ್ಸ್ಟ್ ಇರುವಂಥದ್ದು 20 ಮಿನಿಟ್ಸ್
ಇದನ್ನು ಮಾಡಿದಾಗ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು 20 ಮಿನಿಟ್ಸಲ್ಲಿ ಹೀಟ್ ಮಾಡಿದಾಗ ಸನ್ಫ್ಲವರು, ಕಾರ್ನು, ಈವನ್ ಆಲಿವ್ ಆಯಿಲಲ್ಲೂ ಕೂಡ ಕೆಮಿಕಲ್ಸ್ ಬಿಡುಗಡೆ ಆಯಿತು. ಕೊಕೊನಟ್ ಆಯಿಲ್, ತೆಂಗಿನಕಾಯಿ ಎಣ್ಣೆ, ಒರಿಜಿನ್ ಕೊಕೊನಟ್ ಆಯಿಲ್ ಹಾಗೂ ತುಪ್ಪದಲ್ಲಿ ರಾಸಾಯನಿಕ ಬಿಡುಗಡೆ ಆಗಿಲ್ಲ. 30 ನಿಮಿಷ ಕರೆದಾಗ ನೋಡಿ ಎಷ್ಟೆಲ್ಲ ಈ ಒಂದು ರಿಫೈನ್ಡ್ ಆಯಿಲ್ಸಲ್ಲಿ ಇಷ್ಟೆಲ್ಲ ಕೆಮಿಕಲ್ಸ್ ಬಿಡುಗಡೆ ಆಯಿತು. ಆದರೆ ತುಪ್ಪದಲ್ಲಿ ಹಾಗೂ ಒರಿಜಿನ್ ಕೊಕೊನಟ್ ಆಯಿಲಲ್ಲಿ ಬಹಳ ಕಡಿಮೆ ಕೆಮಿಕಲ್ಸ್ ಬಿಡುಗಡೆ ಆಯಿತು. ಸೊ ಇದರಿಂದ ಕ್ಲಿಯರ್ಲಿ ನಮ್ಗೆ ಅರ್ಥ ಆಗುತ್ತೆ, ಒಂದು ವೇಳೆ ಕರಿಯೋದಿದ್ರೆ ಕರೆದ ಆಹಾರ ಒಳ್ಳೆಯದಲ್ಲ, ಎಲ್ಲೋ 15 ಡೇಸಿಗೆ ಒಂದು ಸಲ ಕರಿಬೇಕು, ಮಕ್ಕಳು ಕರೆದ ಆಹಾರವನ್ನು ಭಾಳ ಕೇಳ್ತಾರೆ ಅಂತಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಏನು? ಒರಿಜಿನ್ ಕೊಕೊನಟ್ ಆಯಿಲ್. ಸೊ ಈ ಒಂದು ಆಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲ್ ಇದೆಯಲ್ಲ, ಸೊ ಈ ಒಂದು ಆಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲು ವೆರಿ ಸ್ಟೇಬಲ್ ಆಯಿಲ್. ನೀವು ಒಂದು ವೇಳೆ ಕರೆದ್ರೂ ಕೂಡ ರಾಸಾಯನಿಕಗಳು ಹೆಚ್ಚು ಬಿಡುಗಡೆ ಆಗಲ್ಲ. ಸೊ ಹಾಗಾಗಿ ಯಾವಾಗಲೂ ಕರೀಲಿಕ್ಕೆ ನಾನು ರೆಕಮೆಂಡ್ ಮಾಡಲ್ಲ. 15 ಡೇಸ್ ಒನ್ಸ್ ನಿಮಗೆ ಕರೆದು ತಿನ್ನಬೇಕು ಅಂತ ಅನ್ನಿಸಿದಾಗ ದಯಮಾಡಿ ಈ ಒರಿಜಿನ್ ಕೊಕೊನಟ್ ಆಯಿಲಲ್ಲಿ ನೀವು ಕರಿಬೋದು. ಯಾಕೆಂದರೆ ಇದರ ಸ್ಪೆಷಾಲಿಟಿ ಏನು ಅಂದರೆ ವೆರಿ ಸ್ಟೇಬಲ್, 150-200 ಡಿಗ್ರಿ ಹೋದರೂ ಕೂಡ ಕೆಮಿಕಲ್ ಚೇಂಜಸ್ ಜಾಸ್ತಿ ಆಗೋದಿಲ್ಲ. ಸೊ ಇದರಿಂದ ರುಜುವಾತಾಗಿದೆ ಕೂಡ. ಸೊ ಹಾಗಾಗಿ ನಮಗೆ ಬಹಳ ಖುಷಿ ವಿಷಯ. ಅಪರೂಪಕ್ಕೆ ಕರಿಯೋದಿದ್ರೆ ತೆಂಗಿನಕಾಯಿ ಎಣ್ಣೆ ವಾಸನೆ ಆಗೋದಿಲ್ಲ, ಅದ್ರ ಪರಿಮಳ ಆಗೋದಿಲ್ಲ ಅಂತ ನೀವು ಹೇಳಿದ್ರೆ ಈ ಒರಿಜಿನ್ ಕೊಕೊನಟ್ ಆಯಿಲ್ ಅಷ್ಟೆಲ್ಲ ಸ್ಮೆಲ್ ಇರೋದಿಲ್ಲ. ಯಾಕೆಂದರೆ ತೆಂಗಿನಕಾಯಿ ಹಾಲನ್ನು ಕೋಲ್ಡ್ ಪ್ರೆಸ್ ಮಾಡಿ ತೆಗೆದಿರ್ತಾರೆ, ಹಾಗಾಗಿ ಅಷ್ಟು ವಾಸನೆ ಇದು ಉಂಟಾಗೋದಿಲ್ಲ. ಹಾಗಾಗಿ ಮೈಸೂರು ಕರ್ನಾಟಕ, ಉತ್ತರ ಕರ್ನಾಟಕದವರಿಗೂ ಕೂಡ ಇದು ಸೂಟ್ ಆಗುತ್ತೆ, ಯಾವುದೇ ತೊಂದರೆ ಆಗೋದಿಲ್ಲ. ಹಾಗಾಗಿ 15 ಡೇಸ್ ಒನ್ಸ್ ನೀವು ಕರಿಯೋದೇ ಇದ್ದರೆ ಇದನ್ನು ಬಳಸಿ. ಇಲ್ಲ ಕುಸುಬಿ ಎಣ್ಣೆ, ಕುಸುಬಿ ಎಣ್ಣೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಿಗುತ್ತೆ, ಮಿಲ್ಲಿಂದ ಮಾಡಿಸ್ಕೊಂಡು ಬಂದಿದ್ದನ್ನು ಉಪಯೋಗಿಸಿ. ಇಲ್ಲ ಶೇಂಗಾ ಎಣ್ಣೆ, ಶೇಂಗಾ ನೀವೇ ಮಿಲ್ಲಿಗೆ ಹೋಗಿ ಶೇಂಗಾದಿಂದ ಎಣ್ಣೆ ಮಾಡಿಸ್ಕೊಂಡು ಬಂದಿದ್ದನ್ನು ಉಪಯೋಗಿಸಿ. ಇಲ್ಲ ಸಾಸಿವೆಯನ್ನು ಕೊಟ್ಟು ಉತ್ತರ ಭಾರತದಲ್ಲಿ ಸಾಸಿವೆ ಎಣ್ಣೆ ಉಪಯೋಗಿಸ್ತಾರೆ. ಎಳ್ಳನ್ನು ಕೊಟ್ಟು ಎಣ್ಣೆ ಮಾಡಿಸ್ಕೊಂಡು ಅದನ್ನು ಉಪಯೋಗಿಸಿ. ಸೊ ಹೀಗೆ ನಾವು ಗಾಣದಲ್ಲಿ ಕೊಟ್ಟು ಆ ಎಣ್ಣೆಯಲ್ಲಿ ಕರೆದಾಗ ನಮಗೆ ತೊಂದರೆ ಉಂಟಾಗೋದಿಲ್ಲ, ಅಪರೂಪಕ್ಕೊಮ್ಮೆ ತಿಂದಾಗ. ಆದರೆ ಬೇರೆ ಎಣ್ಣೆಗಳು ಬೇಡ, ನಾನು ಬೇರೆ ಯಾವುದೇ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ನಾವು ಅರ್ಥ ಮಾಡ್ಕೋಬೇಕಿದನ್ನು ಆದ್ಮೇಲೆ. ಸೊ ಇವತ್ತಿನ ಈ ಒಂದು ಚಿಕ್ಕ ಪ್ರಯೋಗದಲ್ಲಿ ನಮ್ಗೆ ಗೊತ್ತಾಗಿದೆ ನೋಡಿ, ಇದೆಲ್ಲ ಕಪ್ ಆಗಿದ್ದನ್ನು ನೀವು ನೋಡ್ಬೋದು, ಎಷ್ಟು ಬ್ಲ್ಯಾಕ್ ಆಗಿದೆ ಅಲ್ವಾ. ಸೊ ಈ ಒಂದು ಚಿಕ್ಕ ಪ್ರಯೋಗದಲ್ಲಿ ನಮಗೆ ಗೊತ್ತಾಗುತ್ತೆ ಈ ಒಂದು 3 ಚಿಪ್ಸಲ್ಲಿ ಇಷ್ಟು ಬ್ಯಾಡ್ ಫ್ಯಾಟ್ ಇದೆ ಅಂದರೆ ನಾವು ಕಪ್ ಚಿಪ್ಸ್ ತಿಂದಾಗ ಎಷ್ಟು ಬ್ಯಾಡ್ ಫ್ಯಾಟ್ ನಮ್ಮ ದೇಹದೊಳಗೆ ಹೋಗುತ್ತೆ ಅಂತೇಳಿ. ಸೊ ನಾನು ಈ ಪ್ರಯೋಗವನ್ನು ನಮ್ಮ ಅತ್ಯಂತ ಒಂದು ಗೌರವಾನ್ವಿತರು, ಹಾಗೆಯೇ ನಮ್ಮ ವೆಲ್ವಿಷರು, ಹಾಗೆಯೇ ನಮ್ಮ ಸಾಧಕರು ಆದಂಥ ಗಂಗಾವತಿ ಪ್ರಾಣೇಶ್ ಅವರಿಗೆ ಈ ಪ್ರಯೋಗ ಮಾಡಿ ತೋರಿಸಿದೆ. ಪ್ರಾಣೇಶ್ ಅವ್ರಿಗೆ ಮಾಡಿ ತೋರಿಸ್ಕೊಳ್ಳೋರು ಹೇಳಿದ್ರು, ಹೆಗಡೆ ಅವರೇ ಇದ್ರ ಬದಲಿಗೆ ಅರ್ಧ ಲೋಟ ಎಣ್ಣೆ ಕುಡಿಸ್ಬಿಡ್ಬೋದಲ್ಲ ಮಕ್ಕಳಿಗೆ ಅಂತ ಜೋಕ್ ಮಾಡ್ತಾಯಿದ್ರು. ಸೊ ಹಾಗೆ ಇಷ್ಟೊಂದು ಬ್ಯಾಡ್ ಫ್ಯಾಟ್ ಇದರಲ್ಲಿದೆ, ಇದು ಬೇಡ ನಮಗೆ. ಸೊ ಇದ್ರ ಬದಲಿಗೆ ನಾವು ಹಣ್ಣು, ತರಕಾರಿ, ಮೊಳಕೆ ಕಾಳು, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಹಾಗೆಯೇ ಒಳ್ಳೆ ಫ್ಯಾಟ್ ತೆಂಗಿನಕಾಯಿ ತುರಿ, ತೆಂಗಿನಕಾಯಿಯ ಹಾಲು, ಇದನ್ನು ಜಾಸ್ತಿ ತೆಗೆದುಕೊಳ್ಳೋಣ. ಬೆಣ್ಣೆಹಣ್ಣಲ್ಲಿ ತುಂಬ ಫ್ಯಾಟ್ ಇದೆ, ಒಂದು ಹಣ್ಣದು ಅದರಲ್ಲಿ ಫ್ಯಾಟ್ ಇದೆ, ಉತ್ತಮ ಕೊಬ್ಬು. ಸೊ ಈ ರೀತಿಯ ಕೊಬ್ಬನ್ನು ತೆಗೆದುಕೊಂಡಾಗ ಒಳ್ಳೆಯ ಕೊಬ್ಬಿನಿಂದ ಕೆಟ್ಟ ಕೊಬ್ಬನ್ನು ಕರಗಿಸ್ಲಿಕ್ಕೆ ಸಾಧ್ಯ. HDL ಜಾಸ್ತಿ ಆದಾಗ ಹೃದಯ ರೋಗ ಬರುವಂತಹ ಚಾನ್ಸಸ್ ಕಡಿಮೆ ಆಗುತ್ತೆ. ಆಗ್ಬೋದಲ್ಲ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಒಂದು ಬ್ಯಾಡ್ ಫ್ಯಾಟಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೇವೆ, ಕರೆದ ಆಹಾರದಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೇವೆ. ಈ ವಿಡಿಯೋವನ್ನು ನೀವು ಶೇರ್ ಮಾಡಿ, ಅಷ್ಟೇ ಅಲ್ಲ ನಿಮ್ಮ ಮಕ್ಕಳಿಗೆ ತೋರಿಸಿ, ಎಲ್ರಿಗೂ ಶೇರ್ ಮಾಡಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ತನ್ಮೂಲಕ ಹೆಚ್ಚೆಚ್ಚು ಜನರಿಗೆ ಈ ಒಂದು ಸರಳ ವಿಷಯವನ್ನು, ಸತ್ಯ ದರ್ಶನವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅನ್ನುವಂತಹ ಮಾತನ್ನು ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅದರಲ್ಲಿ ನಮ್ಮ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಗ್ರೂಪನ್ನು ಜಾಯಿನ್ ಆಗಿ, ಆಗ ನಿಮಗೆ ಹೆಲ್ತ್ ಟಿಪ್ಸು, ಯೂಟ್ಯೂಬ್ ಲಿಂಕ್ಸು, ನಾನು ಬರೆದಂಥ ಲೇಖನಗಳೆಲ್ಲ ನಿಮಗೆ ನಿಮ್ಮ ಮೊಬೈಲಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗಿ ಆ ಒಂದು ಗ್ರೂಪನ್ನು ನಿಮಗೆ ಜಾಯಿನ್ ಆಗಿ, ವಾಟ್ಸಪ್ ಗ್ರೂಪ್ ಇದೆ ಅದು, ಸೊ ಅದನ್ನು ಜಾಯಿನ್ ಆಗಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇನ್ನೊಮ್ಮೆ ನಿಮಗೆಲ್ಲರಿಗೂ ವಂದಿಸ್ತಾ ಧನ್ಯವಾದಗಳು.